24ನೆಯ ಜಗದ್ಗುರುಗಳಾದ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಹಿರಿಯರ ಮಾರ್ಗದರ್ಶನದಲ್ಲಿ, ಹಿರಿಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಬಹುದೊಡ್ಡ ಅಕ್ಷರ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಅಜ್ಞಾನ ಸಾಮಾಜಿಕ ಎಲ್ಲ ಪಿಡುಗುಗಳಿಗೆ ಮೂಲ ಕಾರಣ ಅನ್ನುವ ಹಿರಿಯ ಜಗದ್ಗುರುಗಳ ಆಶಯದಂತೆ ನೂರಾರು ಸಾವಿರಾರು ಸಂಘ ಸಂಸ್ಥೆಗಳನ್ನು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ನಿರ್ಮಾಣ ಮಾಡಿದಂತಹ ಪವಾಡ ಪುರುಷರು ಪರಮಪೂಜ್ಯರು ಅನನ್ಯವಾದ ಮಾನವೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪರ ಸೇವೆ, ಅನಾಥ ಮಕ್ಕಳಿಗೆ ಆಶ್ರಯ, ಈ ರೀತಿ ಅನೇಕ ಬಹುವಿಧದ ಮಾನವೀಯ ಸೇವೆ ಮಾಡ್ತಾ ಇರುವಂತಹ ಪರಮಪೂಜ್ಯ ಸುತ್ತೂರು ವೀರಸಿಂಹಾಸನ ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಅಧ್ಯಕ್ಷತೆಯ ನೆಲೆಯಲ್ಲಿ ಆಶೀರ್ವಚನ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಆದರಣೀಯ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ, ಸಿದ್ದೇಶ್ವರ ಸ್ವಾಮೀಜಿಯವರು ಹಾಗೂ ಸಿದ್ಧಲಿಂಗ ಸ್ವಾಮೀಜಿಯವರು ಹಾಗೂ ಇಲ್ಲಿ ವಿರಾಜಮಾನರಾಗಿರುವ ಎಲ್ಲ ಪೂಜ್ಯರಲ್ಲಿ ನಮನ ಸಲ್ಲಿಸಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕದ ರಾಜ್ಯಪಾಲರಾದ ಘನತೆವೆತ್ತ ಶ್ರೀ ವಜುಭಾಯಿ ಆರ್ ವಾಲಾ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 110ನೆಯ ಜನ್ಮ ದಿನೋತ್ಸವದ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹುಶಃ ಶಿವಕುಮಾರ ಸ್ವಾಮೀಜಿಯವರು ಈ ಎಲ್ಲ ಆಚರಣೆಗಳಿಂದ, ಎಲ್ಲ ಬಿರುದು ಭಿನ್ನಾಣಗಳಿಂದ ಮೇಲಕ್ಕೆ ಏರಿರುವಂಥವರು. ಈ ಜನ್ಮದಿನೋತ್ಸವದ ಆಚರಣೆ ಶ್ರೀಗಳವರಿಗಾಗಿ ಅಲ್ಲ, ಅವರ ವ್ಯಕ್ತಿತ್ವದ ದಿವ್ಯ ಪ್ರಭಾವದಿಂದ ಪ್ರಭಾವಿತರಾಗಿರತಕ್ಕಂತಹ ಲಕ್ಷ ಜನರ ಸಂತೋಷಕ್ಕಾಗಿ ಅಂತಕ್ಕಂತಹದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಬಹುಶಃ ಇವತ್ತು ಇಲ್ಲಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಶ್ರೀಗಳ ದರ್ಶನಕ್ಕೆ ಬಂದು ಆಶೀರ್ವಾದವನ್ನು ಪಡೆದು ಅವರಿಗೆ ಶುಭವನ್ನು ಕೋರುವಂತಹದ್ದಿರ್ಬೋದು. ಆದರೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಬಹುಶಃ 110ನೆಯ ಒಂದು ಜನ್ಮದಿನೋತ್ಸವದ ಆಚರಣೆ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಇದೇ ಕಾಲಕ್ಕೆ ಏಕಕಾಲದಲ್ಲಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಡೀತಾ ಇದೆ ಅಂತಕ್ಕಂತಹದ್ದು ಅದು ಸಂಭ್ರಮದ ಆಚರಣೆಯ ಒಂದು ಸಂಕೇತವಾಗಿದೆ. ಪೂಜ್ಯರು ದಣಿವರಿಯದೆ ಈ 110 ವರ್ಷಗಳನ್ನು ಸವೆಸಿರ್ತಕ್ಕಂಥವರು. ಹೇಗೆ ನಮ್ಮ ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಾಗ ಆ ಯಾರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವೋ ಆ ಮಗುವಿಗೆ ಸಂಭ್ರಮದ ಯಾವ ಸಂದೇಶಗಳು ಗೊತ್ತಾಗೋದಿಲ್ಲ, ಮಗುಗೆ ಹೋಗಿರೋದೇ ಗೊತ್ತಿರುತ್ತೆ, ಎಲ್ಲರೂ ನಗೋದ್ರಿಂದ ತಾನೂ ನಗಬೇಕು ಹಾಗೆ ಶಿವಕುಮಾರ ಮಹಾಸ್ವಾಮಿಗಳವರು ಈ ಒಂದು ಜನ್ಮದಿನೋತ್ಸವದ ಶುಭಾವಸರದಲ್ಲಿ ನಮ್ಮೊಡನೆ ಮುಗ್ಧವಾದ ಮನಸ್ಸಿನಿಂದ ಇರ್ತಕ್ಕಂತಹದ್ದು ಅತ್ಯಂತ ಆಪ್ಯಾಯಮಾನವಾದಂತಹ ಸಂಗತಿಯಾಗಿದೆ. ಪೂಜ್ಯರ ವ್ಯಕ್ತಿತ್ವದ ಪ್ರಭಾವ ನಾಡಿನ ತುಂಬೆಲ್ಲ, ದೇಶದ ತುಂಬೆಲ್ಲ, ಜಗತ್ತಿನ ಅನೇಕ ಭಾಗಗಳಲ್ಲಿ ಪಸರಿಸಿದೆ. ಇಲ್ಲಿ ಶಿಕ್ಷಣವನ್ನು ಪಡೆದಂತಹ, ಇಲ್ಲಿ ಮಠದ ದಾಸೋಹದಲ್ಲಿ ಬೆಳೆದು ಇವತ್ತು ರಾಷ್ಟ್ರದ ಜಗತ್ತಿನ ಅನೇಕ ಮೂಲೆಗಳಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನಗಳನ್ನು ಅಲಂಕರಿಸಿರ್ತಕ್ಕಂಥವ್ರು ಎಲ್ಲರ ಮನಸ್ಸಿನಲ್ಲೂ ಕೂಡ ಅವರು ಯಾವಾಗ ಭೇಟಿಯಾದರೂ ಕೂಡ ಸ್ವಾಮೀಜಿಯವ್ರನ್ನ ನೆನಪು ಮಾಡಿಕೊಂಡ್ರೆ ಅವರಲ್ಲಿ ತುಂಬಿ ಬರುವಂತಹ ಒಂದು ಭಕ್ತಿಭಾವ, ಅದನ್ನು ಗಮನಿಸುವಾಗ ಶ್ರೀಗಳವರ ವ್ಯಕ್ತಿತ್ವದ ಪ್ರಭಾವ ಎಷ್ಟು ಹಾಗೆ ಅಚ್ಚಳಿಯದೆ ಅವರ ಮನಸ್ಸಿನಲ್ಲಿ ಮೂಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗುವಂತಹ ಸಂಗತಿಯಾಗಿದೆ.
ಪೂಜ್ಯರು ಅವರ 98ನೇ ವಯೋಮಾನದಲ್ಲಿದ್ದಾಗ ದೆಹಲಿಯಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಮ್ಮ ಸಂಸ್ಥೆಯ JSSAT ಒಂದು ಕಟ್ಟಡದ ಸಂಕೀರ್ಣದ ಉದ್ಘಾಟನೆಗೆ ಒಂದು ರಾಷ್ಟ್ರಪತಿಗಳಾಗಿದ್ದಂತಹ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ಸ್ವಾಮೀಜಿಯವರು ಮುಂಚಿತವಾಗಿ ಬಂದು ಕಾರ್ಯಕ್ರಮಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದಾಗ ಕಲಾಂ ಅವರು ಬಂದರು. ಅವರು ಸ್ವಾಮೀಜಿಯವರ ಮೊದಲನೇ ಭೇಟಿ ಅದು. ನಾವು ಸ್ವಾಮೀಜಿಯವರ ಹತ್ರ ಕರ್ಕೊಂಡೋಗಿ ಅವ್ರು ಗೌರವ ಸಲ್ಲಿಸಿದ್ರು. ಈಗ 98 ವರ್ಷ ಆಗಿದೆ ಈಗ ಅಂತಂದ ತಕ್ಷಣ ಅವರು ಸ್ವಾಮೀಜಿಯವ್ರ ಮುಖವನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದ್ರು. ಸ್ವಾಮೀಜಿಯವರು ಮುಗುಳ್ನಕ್ಕು ಅವ್ರನ್ನ ನಗ್ತಾ ಸ್ವಾಗತಿಸಿದ್ರು. ಆವಾಗ ಕಲಾಂ ಅವರು ಸ್ವಾಮೀಜಿಯವ್ರ ಮಠಕ್ಕೆ ಬರಬೇಕು ಅಂತ ಕರೀಲಿಲ್ಲ, ಯಾವಾಗ ಬರ್ತೀರಿ ಅಂತನಿಲ್ಲ. ಸ್ವಾಮೀಜಿಯವರು ತಕ್ಷಣ ನಿಂತು ನಮ್ಮ ಕಡೆ ಒಂದು ಮಾತು ಕೇಳಿದ್ರು, ಎಲ್ಲಿ ಬರುತ್ತೆ ಸಿದ್ಧಗಂಗಾ ಮಠ ಅಂತ. ನಾವು ಹೇಳಿದ್ವಿ ಇಟ್ ಮೇ 1.5 hours ಡ್ರೈವ್ ಫ್ರಮ್ ಬ್ಯಾಂಗ್ಳೂರ್ ಅಂತ, 1.5 ಗಂಟೆಗೆ ಬೆಂಗಳೂರಿನಿಂದ ಆಗುತ್ತೆ ಹಾಗೆ ಅಂತ. ಅವರು ಎರಡನೇ ಮಾತು ಹೇಳಿದ್ದು ಐ ವಾಂಟ್ ಟು ವಿಸಿಟ್ ಇಸ್ ಮಠ್ ಅಂತ. ಸ್ವಾಮೀಜಿಯವರ ಆಹ್ವಾನ ನೀಡಿದೇ ಸ್ವಾಮೀಜಿಯವರ ಮುಖಪ್ರಭಾವದ ಒಂದು ಆಕರ್ಷಿತರಾಗಿ ಕೂಡಲೇ ಸ್ವಾಮೀಜಿಯವರ ಮಠವನ್ನು ನೋಡಬೇಕು, ಅವರ ಸೇವಾ ಕಾರ್ಯವನ್ನು ನೋಡಬೇಕು ಅಂತ ದೇಶದ ರಾಷ್ಟ್ರಾಧ್ಯಕ್ಷರು ಹೇಳಿದಂತಹ ಮಾತು ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೆ ಒಂದು ಕನ್ನಡಿಯನ್ನು ಹಿಡಿದಿರುವಂತಹದ್ದು. ಸುಮಾರು ಈ ಮಠದ ಒಂದು ಪೀಠಾಧ್ಯಕ್ಷರಾಗಿ ಸುಮಾರು 87 ವರ್ಷಗಳಿಗೂ ಹೆಚ್ಚಿನ 97 ವರ್ಷಗಳಿಗೂ ಕೂಡ ದೀರ್ಘಾವಧಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹದ್ದು. ಒಂದು ಮಠ ಒಬ್ಬ ಸ್ವಾಮೀಜಿಯವರ ಸಮರ್ಥವಾದ ಸೇವಾ ಕೈಂಕರ್ಯದಲ್ಲಿ ಹೇಗೆ ಜಗತ್ತೇ ಗುರುತಿಸಬಹುದಾದಂಥ ಒಂದು ಸ್ಥಾನಮಾನವನ್ನು ಗಳಿಸಲಿಕ್ಕೆ ಅದು ಬೆಳಿಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಕರ್ನಾಟಕದ ಸಿದ್ಧಗಂಗಾ ಮಠ ಒಂದು ಉದಾಹರಣೆಯಾಗಿ ಇವತ್ತು ಬೆಳೆದಿದೆ ಅಂತಕ್ಕಂತಹದ್ದು ನಮಗೆಲ್ಲ ವೇದ್ಯವಾಗಿರುವಂತಹ ಸಂಗತಿಯಾಗಿದೆ. ಅಂಥ ಪೂಜ್ಯರ 110ನೇ ಜನ್ಮದಿನೋತ್ಸವದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಾಗೆ ಅವ್ರ ಜೊತೆಗಿರತಕ್ಕಂತಹದ್ದೇ ನಮ್ಮ ಪುಣ್ಯ ವಿಶೇಷ, ಅವರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂತಹದ್ದೇ ಪುಣ್ಯ ವಿಶೇಷ ಅಂತನ್ನುವ ಮಾತು ತುಂಬ ಅರ್ಥಪೂರ್ಣವಾದದ್ದು ಅಂತೇಳಿ ಅಕ್ಕನು ಹೇಳೋ ಒಂದು ವಚನದ ಹಾಗೆ ಸ್ವಾಮೀಜಿಯವರು ಯಾವ ಕ್ಷಣದಲ್ಲಿ ಮಠದ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೋ, ಸನ್ಯಾಸವನ್ನು ಸ್ವೀಕರಿಸಿದ್ರೋ, ಅಂದಿನದಿಂದ ಅಕ್ಕ ಮಹಾದೇವಿ ಹೇಳುವ ಹಾಗೆ ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮಚ್ಚರವೇ ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯ ನುಯ್ಯುತ್ತಿದ್ದೇನೆ ಶರಣಾರ್ಥಿ ಅಂತ ಹೇಳಿದಾಗೆ ಸ್ವಾಮೀಜಿಯವರು ಈ ಪೀಠವನ್ನು ಅಲಂಕರಿಸಿದ ದಿವಸದಿಂದ ಎಲ್ಲ ಹೊರಗಿನ ಆಕರ್ಷಣೆಗಳನ್ನು ಕೂಡ ಬದಿಗಿರಿಸಿ ಮಠದ ಕೈಂಕರ್ಯ, ಲೋಕದ ಕಲ್ಯಾಣ, ಸಿದ್ಧಲಿಂಗ ಸ್ವಾಮೀಜಿಯವರು ಹೇಳಿದಾಗೆ ವಿದ್ಯಾರ್ಥಿ ದೇವೋಭವ ಅನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳ ಕ್ಷೇಮವೇ ಅವರ ಒಂದು ಭವಿಷ್ಯವನ್ನು ರೂಪಿಸೋದೇ ತಮ್ಮ ಒಂದು ಭಾಗದ ಕರ್ತವ್ಯ ಹಾಗೆ ಅಂತ ಭಾವಿಸಿ ಅವರೆಲ್ಲರ ಮಾತೃಸ್ವರೂಪದಲ್ಲಿ ಬೆಳಗಿ ಈ ಮಠವನ್ನು ಬೆಳೆಸಿದಂತಹ ಪೂಜ್ಯರ ಒಂದು 110ನೇ ಜನ್ಮದಿನೋತ್ಸವದ ಶುಭಾವಸರ ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ ಅಂತ ಹಾಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ರಾಜ್ಯಪಾಲರು ಆಗಮಿಸಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಯವರು ನಿಮ್ಮೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಬಂದು ಸ್ವಾಮೀಜಿಯವರನ್ನು ಮಿಟುಕದ ಕಣ್ಣಿನಿಂದ ಅವ್ರನ್ನ ನೋಡ್ತಾ ಅವರ ಆಶೀರ್ವಾದಕ್ಕಾಗಿ ಹಂಬಲಿಸ್ತಾ ಇರತಕ್ಕಂತಹದ್ದು ಪೂಜ್ಯರ ವ್ಯಕ್ತಿತ್ವದ ಪ್ರಭಾವದ ಒಂದು ಸಂಕೇತವೇ ಆಗಿದೆ ಅಂತನೋ ಮಾತನ್ನು ಹೇಳಿ ಪೂಜ್ಯರಿಗೆ ಭಗವಂತ ಬಸವಾದಿ ಪ್ರಮುಖರು ಇನ್ನೂ ದೀರ್ಘಾವಧಿಯ ಆಯಸ್ಸನ್ನು ನೀಡಿ ಅವರ ಮಾರ್ಗದರ್ಶನ ಸಮಾಜಕ್ಕೆ ಹೀಗೆ ನಿರಂತರವಾಗಿ ದೊರೆಯಲಿಕ್ಕೆ ಅವಕಾಶ ಕಲ್ಪಿಸಲಿ ಅಂತನ್ನುವ ಹಾರೈಕೆಯನ್ನು ಮಾಡಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸಿ 4 ಮಾತು ಮುಗಿಸ್ತೀನಿ. ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಅಪಾರವಾದಂಥ ಭಕ್ತಿ. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದಾಗೆ ಸಿದ್ಧಗಂಗೆ ಸುತ್ತೂರು ಶರಣರ ಮಹಾನುಭಾವಿಗಳ 2 ಕಣ್ಣುಗಳಿದ್ದ ಹಾಗೆ ಇದೀಗ ಪರಮ ಪೂಜ್ಯ ಸುತ್ತೂರು ಮಠಾಧೀಶರಿಗೆ ಜಗದ್ಗುರುಗಳಿಗೆ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಂದ ಗೌರವ ಭಕ್ತಿ ಸಮರ್ಪಣೆ. ಬಂಧುಗಳೇ, ಇದೀಗ ನಾವು ಸನ್ಮಾನ್ಯ ರಾಜ್ಯಪಾಲರ ಮಾತುಗಳಿಗೆ ಶುಭ ಹಾರೈಕೆಗೆ ಕಾಯ್ತಾ ಇದ್ದೇವೆ. ಐ ನೌ ರಿಕ್ವೆಸ್ಟ್ His Excellency the Governor of Karnataka to kindly deliver his inaugural address. Sir.
आज के गुरु वंदना और 110वां जन्मदिन परम पूज्य पद्म भूषण कर्नाटक रत्न डॉक्टर श्री श्री शिव कुमार महाराज जी का 110वां जन्मदिन पर यहाँ उपस्थित हुए परम पूज्य श्री श्री शिवरात्रि देशिकेंद्र महास्वामी जी, आदरणीय श्री श्री सिद्धेश्वर महास्वामी जी, आदरणीय श्री श्री सिद्धलिंग महास्वामी जी, देवियों, सज्जनों और मीडिया के मित्रों, सबसे पहले मैं परम पूज्य स्वामी श्री शिव कुमार महास्वामी जी को अपनी ओर से, कर्नाटक की प्रजा की ओर से और आप सबकी ओर से 110वां जन्मदिन पर बहुत बहुत शुभकामना देते हैं। हम नमन करते हैं, नमस्कार करते हैं और वंदना करते हैं। मित्रों, इस देश में जो अपनी संस्कृति हम भूल गए हैं, अपनी जीवन जीने की पद्धति हम भूल गए हैं और अपनी संस्कृति उसका सबसे अच्छी तरीके से जो एक किताब और पुस्तक है, वो सब पुस्तक संस्कृत में ही है और संस्कृत का हम ज्ञान प्राप्त करेंगे तो अपनी संस्कृति के मुताबिक जीवन जीने के लिए हम परोपकारीमय, दूसरों के लिए जीवन जीने के लिए हमको उसमें से प्रेरणा मिलेगी। इस देश में मुगल सल्तनत आई, अंग्रेज सल्तनत आई, करीब 400 और 500 साल तक इस देश में विदेशियों का शासन रहा और 500 साल में हम हमारा पुराना जो अभ्यासक्रम थे वो अभ्यासक्रम हम भूल गए हैं। कोई भी स्कूल में हम जाते थे पहले, वो क्लास में ही लिखता था, एक एक सेंटेंस लिखता था, सा विद्या या विमुक्तये। विद्या जो हमको विमुक्ति पाते, ऐसी विद्या हम प्राप्त करते हैं, मगर उसी समय वो संस्कृत का हर एक भाषा पर प्रभुत्व था। सारे हिंदुस्तान में एक जो कोई भी कॉमन लैंग्वेज हो तो वो संस्कृत था। और आज जो स्वामी जी अपना समस्त जीवन संस्कृत में, विद्यार्थियों को संस्कृत नहीं सिखाते, विद्यार्थी को वो संस्कृति, भारतीय संस्कृति के मुताबिक जीवन जीने का सिखाता है। कहीं मैं कहूंगा यहां बैठे हुए सब जो भगवा कपड़ाधारी है वो सब गुरु है, कोई न कोई छोटा मोटा काम करता है, मगर उन्होंने संन्यास क्यों लिया? कि उसको घर पे खाना नहीं मिलता था, उसका परिवार ने उसी को निकाल दिया घर से कि तुम चले जाओ, हमारा तुम्हारा कोई काम नहीं है। ऐसा नहीं है, वो उन्होंने राष्ट्र के लिए समर्पित किया। यहाँ बैठे हुए मैं और आप सबके लिए हम हमारी जिंदगी में अच्छी तरह से जी सके, संस्कारिता से जी सके, ऐसा उपदेश देने के लिए ये सभी लोगों ने वो भगवा कपड़ा धारण किया है। आज जो कई बार पेपर में आता है, टीवी में आता है, भगवाकरण छोड़ दो, सेफ्रोनिज्म को निकाल देने की बात कहेंगे, मैं कहूंगा यहाँ बैठे हुए सब स्वामी और डायज पर बैठे हुए सब स्वामी, उन्होंने भगवा कपड़ा धारण किया न, उसका कार्य क्या है कि हिंदुस्तान का एक एक बच्चे को संस्कारिता से सबर करे। इस देश में
धनवानों की पूजा नहीं होती, गुणवानों की पूजा होती है, गुणवानों का आदर होता है। और गुणवान वो सब बच्चे जो कॉन्वेंट स्कूल में बनते हैं, पढ़ाई करते हैं, उसको संस्कारितामय जीवन की बात नहीं मिलती। उसको माता का क्या फैक्टर है, पिता का क्या फैक्टर है, गुरु का क्या फैक्टर है, क्या काम है, वो कुछ नहीं समझ पाते कॉन्वेंट वाले। और यहाँ जो संस्कृति में पढ़े हुए हैं ने, वो विद्यार्थी होगा सुबह में कई पर उठते समय, सुबह में यहाँ हॉस्टल में रहते हैं, मगर सुबह में उठते हुए वो बोलते हैं मातृदेवो भव, पितृदेवो भव, गुरुर्देवो भव। माता पिता और गुरु का स्थान सबसे बड़ा उन्हें जीवन में होता है। हमारी संस्कृति में कहा है गुरु कैसा होता है, गुरुर ब्रह्मा गुरुर विष्णु गुरुर्देवो महेश्वर। जो ब्रह्मा जैसा गुरु होना चाहिए, विष्णु जैसा गुरु होना चाहिए, महेश्वर जैसा गुरु होना चाहिए। तो हमारा गुरु, हमारा भगवान हमारा गुरु है। हम भगवान के जीवन में से कौन सा सिद्धांत हमको स्वीकृत करना पड़ेगा, करना चाहिए, वो हमको गुरुदेव पढ़ाते हैं। और आदरणीय श्री कुमार जी ने करीब 90 साल से ज्यादा साल तक और आप लोगों के लिए और मेरे लिए भी जीवन जीने की व्यवस्था उन्होंने किया है। उन्होंने सारी जिंदगी दे दी। और मैं तो कहूंगा आज उसकी सिर्फ 110 साल हुई। हम कहते हैं हमारे सभी लोगों में से भगवान को हम प्रार्थना करते हैं हमारे जिंदगी में से कई दिनों कम करके ये गुरुदेव को अच्छी तरह से ज्यादा जिंदगी मिले, ऐसा हम आशीर्वाद दो। मित्रों, जिंदगी में काम करने वाले ताकतवान लोग कम होते हैं। और इस देश की संस्कृति, गुरु कैसा गुरु ज्ञान देता है और गुरु मर्दानगी का पाठ भी सिखाता है। पंजाब में कहा जाता है, गुरु गोविंद सिंह ने कहा था, जब मैं बाज से तितली को लड़ाऊं तब गुरु गोविंद सिंह कहलाऊं। तितली छोटी होती है, बाज पक्षी बड़ा होता है, मगर हम तितली में इतनी ताकत डालेंगे और वो हिम्मत से बाज के साथ भी लड़ाई लड़ सके। मित्रों, यह स्वामी जी ने हमारी संस्कृति में भी कहा है कि स्ट्रेंथ इज लाइफ एंड वीकनेस इज डेथ। हमारी जिंदगी में हमको मर्दानगी से रहना चाहिए और मर्दानगी से वही लोग रहते हैं जिसका कैरेक्टर शुद्ध हो। जिसका कैरेक्टर शुद्ध हो वही मर्दानगी से रहते हैं। और ये मर्दानगी के रहने के लिए, कैरेक्टर की शुद्धिकरण करने के लिए वो स्वामी जी का आशीर्वाद चाहिए और स्वामी जी की कृपा दृष्टि भी चाहिए। आज देश में कई लोग होते हैं, हम कहते हैं कि जब से इस देश में राजदंड पर धर्मदंड का आधिपत्य कम हो गया है, इसी की वजह से इस देश में सब लोग वो वीकनेस महसूस करते हैं। और धर्मदंड इसीलिए कहते थे, पहले राजा के जमाने में वो राजा जो अपना गुरु था, राज्य गुरु था, राज्य में जो उसका गुरु था, वो गुरु के मुताबिक काम करते थे और पब्लिक को जीवन जीने में सेटिस्फेक्शन भी मिलता था। मैं ये कहूंगा, ये पद्धति आज तक खत्म हो गई थी। वो खत्म हुई पद्धति आज इस देश में गुरु वंदना से शुरू होती है। मैं कहूंगा ये भारतीय संस्कृति का पुनरुद्धार करने के लिए इस देश में कई साधु संतों ने जिस तरह से लड़ाई में सहस्त्र लेकर और उन्होंने अपनी सारी जिंदगी व्यतीत की थी, इसी तरह से आज साधु संतों भी पॉलिटिक्स में ज्ञान देते हैं। वो एक्चुअली इंटर नहीं होते, पर उसको ज्ञान देते हैं कि कौन सा काम करना चाहिए, कौन सा काम नहीं करना चाहिए।
मैं कहूंगा यहाँ बैठे हुए गुरु भगवंतों, उसी का एक एक वाक्य सुनेंगे तो अपन को जीवन जीने की पद्धति मिलेगी। मैं कहूंगा गुरु का काम सिर्फ ज्ञान देने का नहीं है, वो ज्ञान को कर्म में परिवर्तित होना चाहिए, ऐसी बात करते हैं। गीता में कहा है ने, कर्म भी किस तरह से करना। कर्मण्यवाधिकारस्ते महाफलेषु कदाचन। हे व्यक्ति, तुम ऐसा कार्य करो कि कार्य में सफलता मिलने के बाद अपने मन में अभिमान ना आए, इसी तरह से तुम काम करो। ये बोध कौन देता है? कोई इंग्लिश सेंटेंस में लिखा है? ये भगवान कृष्ण ने हम सबको दिया है। कर्म ही, वर्क इज वर्शिप। वो जो इंग्लैंड वाले आज बोल रहे हैं ने, तो हम तो पहले से ही कहते थे कर्म ही अपना धर्म है। तुम्हारे पास कितना भी ज्ञान हो, मगर कर्म में नहीं परिवर्तित होता, वो ज्ञान क्या होता है। परम पूज्य शिव कुमार स्वामी जी को लगा कि इस देश में विद्यार्थी का कैरेक्टर निर्माण करने का है, तो उन्होंने आज से करीब 90 साल पहले संस्कृत विद्यालय से विद्यार्थी का जीवन सबर, हिम्मतवान बने ऐसे नौजवान पैदा करने के लिए किया है। और आज हम देखते हैं ये संस्कृत का ज्ञान लेने वाला 10,000 से भी ज्यादा विद्यार्थी इस क्षेत्र में, इस इंस्टीट्यूट में पढ़ रहे हैं। और जो पढ़ने वाला है ना, वो समाज के लिए कभी लायबिलिटी नहीं होगी, वो समाज के लिए एसेट्स होगी। समाज का एसेट्स निर्माण करने के लिए, चारित्रवान लोगों का निर्माण करने के लिए ये गुरु भगवंतों ने अपने सारी जिंदगी राष्ट्र को समर्पित की है। इदम न मम राष्ट्राय स्वाहा। ये मेरा नहीं है, मैं राष्ट्र को समर्पित करता हूं। वही भावना, वो त्यागमयी भावना। आदमी का जीवन, तुम्हारा जीवन तुम कितने धनवान हो उसी पर नहीं तुम्हारा कैरेक्टर की इज्जत होती है। तुम कितने गुणवान हो, तुम्हारे में कितनी संस्कारिता है, वो संस्कारिता ही अपनी एसेट से। वो संस्कारिता प्राप्त करने के लिए एक गुरु भगवंतों का विचार है, वो अपने जीवन में हमको दाखिल करना चाहिए। आप यहाँ बैठे हुए सभी लोगों को मैं कहूंगा कि आप कितने, आप और मैं कितने साल हमने जिए, उसकी कोई गिनती करने की जरूरत नहीं है। मेरी उम्र 85 हो गई, मैं 90 हो गया, तुमने 90 होने की जरूरत नहीं है। तुमने क्या किया, जितने साल जिए उसमें तुमने क्या किया। स्वामी विवेकानंद की आयुष्य 39 ईयर्स की थी, 40 साल पर न कर सका, मगर उन्होंने 40 साल की कम उम्र में अपने राष्ट्र को बलवान बनाने के लिए उन्होंने कहा, युवाओं को कहा, उत्तिष्ठ जागृत, और अपना ध्येय प्राप्त करने के लिए तब तक तुम लगे रहो। संत ज्ञानेश्वर हो, स्वामी विवेकानंद हो, जो जिन्होंने अपने जीवन में किस तरह से जीना वो सिखाया है, इसी तरह से आज यहाँ बैठे हुए और सामने बैठे हुए ये भगवा कपड़ा जिन्होंने पहना है, वो सब गुरु कृपा से हमारी भारतीय संस्कृति की रक्षा हम कर सके। कोई भी राष्ट्र की संस्कृति नहीं होती, वो राष्ट्र नहीं होता, सिर्फ एक मानव का टोला होता है, एक इकट्ठे हुए आदमी की संख्या होती है। और राष्ट्रीयता वो हमारी संस्कृति के मुताबिक राष्ट्रीयता तय करनी चाहिए। मित्रों, यहाँ बैठे हुए सभी को कहूंगा कि अपनी भारतीय संस्कृति जीवन जीने के लिए श्रेष्ठ संस्कृति है, और उसी तरह से ही आप सबको और मुझे भी जीना चाहिए। मेरे में कितना ज्ञान है, मगर जो ज्ञान कर्म में नहीं परिवर्तित होता तो ज्ञान का कुछ काम नहीं है।
गरीब लोगों को रोटी देना चाहिए, भूखे को खिलाना चाहिए, वो ज्ञान है हमको। मगर हम क्या गरीब को खिलाते हैं, गरीब को मदद करते हैं? जो ज्ञान है वो कर्म में नहीं परिवर्तित होता तो ज्ञान का कोई उपयोग नहीं होता। हम कर्मशील बने, और मैं कहूंगा कि अपनी जिंदगी में फालतू समय व्यतीत मत करो। किसी के पास जाकर गप्पा लगाओ, किसी की आलोचना कीजिए, किसी की तारीफ कीजिए। आलोचना करना बंद कर दो, तारीफ करना बंद कर दो। राष्ट्र में जो जरूरियात है वो जरूरियात के लिए ही अपन को काम करना चाहिए। जहां विद्या की भूख है, अज्ञानता है, ग्राम्य विस्तार में विद्यार्थियों, छात्रों और छात्राओं को पढ़ाने की जरूरत है, तो उसको पढ़ाने के लिए कोशिश करो। वो भूखा है तो उसको खाने के लिए व्यवस्था कर दो। बेरोजगार है तो उसको रोजगारी दे दो। उसके जीवन की जो जरूरियात है वो हम पूर्ण कर दे। मित्रों, यहां बैठे हुए सभी लोगों को निश्चय करना होगा कि हम जब तक जिएंगे तब तक हम हमारी राष्ट्र की रक्षा करेंगे, हम भारतीय संस्कृति की रक्षा करेंगे। हम कितने जिए वो महत्व की बात नहीं है, किस तरह से जीना है वो तय करना चाहिए। जिस तरह से ये गुरु भगवंत हमको उपदेश देता है, तो हम भी ये कोशिश करें कि गुरु भगवंतों ने जो कहा है उसका स्वीकार करके अपनी जिंदगी में आगे बढ़ना चाहिए। इस राष्ट्र की रक्षा के लिए, भारतीय संस्कृति की रक्षा के लिए हम सब मिलकर हम कार्य करेंगे, और कार्य करने की सफलता में ये गुरु भगवंतों का हमको आशीर्वाद मिले, और परम कृपाणु परमात्मा जी का भी हमको आशीर्वाद मिले। ऐसी शुभ भावना के साथ फिर से परम पूज्य श्री शिव कुमार स्वामी जी का 110वां जन्मदिन पर उसको बहुत बहुत धन्यवाद देते हैं, बहुत बहुत नमन करते हैं, उसका आशीर्वाद हम स्वीकृत करते हैं। ऐसी बात के साथ मैं मेरा वक्तव्य पूर्ण करता हूं। धन्यवाद। भारत माता की। यार, हिंदुस्तान में रहने वाला की आवाज इतनी कम होती है। अरे, जिसकी आवाज में ताकत नहीं होगी तो उसके कलेजे में क्या ताकत होगी? मातृभूमि के लिए मरने वाले आदमी को याद करके वो मातृभूमि की जय जयकार बुलाना है। जो मातृभूमि की जय जयकार बुलाते हैं ना, वो जिंदगी में कभी दुखी नहीं होता और सभी को सुखी भी करता है। जोर से बुलाना चाहिए मातृभूमि की जय जयकार। भारत माता की। और जोर से गुरुदेव का हमको आशीर्वाद मिले और भारतीय संस्कृति की हम रक्षा कर सके, ऐसे ताकतवान दिल के साथ हम हमारी आत्मा की आवाज मातृभूमि के लिए जोरदार करेंगे। फिर से एक बार बुलाता हूं, जोर से बोलिए, भारत माता की। धन्यवाद। I profusely thank His Excellency for his very valuable words and his inaugural address. ಬಂಧುಗಳೇ, 12ನೇಯ ಪರಮ ಪೂಜ್ಯ ಶ್ರೀಗಳವರಿಂದ ಮತ್ತು ಮಠದ ಭಕ್ತರಿಂದ ರಾಜ್ಯಪಾಲರಿಗೆ ಗೌರವಾರ್ಪಣೆ. ಬಂಧುಗಳೇ, 12ನೇ ಶತಮಾನದ ಕಲ್ಯಾಣವನ್ನು ನಾವು ಕಂಡಿಲ್ಲ, ಆದರೆ ಇಂದು ನಾವು ಕಾಣ್ತಾ ಇರುವ ಸಿದ್ಧಗಂಗಾ ಕ್ಷೇತ್ರವೇ ನಮಗೆ ಅಂದಿನ ಪವಿತ್ರ ಕಲ್ಯಾಣ. ನಾವು ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಕಂಡಿಲ್ಲ, ಆದರೆ ಇಂದಿನ ಶತಾಯುಷಿಗಳು ಪದ್ಮಭೂಷಣ, ಕರ್ನಾಟಕ ರತ್ನ ಕಾಯಕ ಯೋಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರೇ ನಾವು ಕಾಣುತ್ತಿರುವ ಅಂದಿನ ಇಂದಿನ ಬಸವಣ್ಣನವರು. ಆದುದರಿಂದಲೇ ಅವರಿಗೆ ಅಭಿನವ ಬಸವಣ್ಣ ಅಂತ ನಾವು ಗೌರವದಿಂದ ಕರೀತೇವೆ. ಪರಮ ಪೂಜ್ಯ ಶ್ರೀಗಳವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಗೌರವ ಪ್ರಶಸ್ತಿ ನೀಡಬೇಕು ಅನ್ನುವ ನಿಮ್ಮೆಲ್ಲರ ಒಕ್ಕೊರಲಿನ ಒಂದು ಬೇಡಿಕೆಯ ಜೊತೆಗೆ ಇದೀಗ ಪರಮ ಪೂಜ್ಯ ಶ್ರೀಗಳವರು ನಮ್ಮ ಡಾಕ್ಟರ್ ವಿಜಯ ಲಕ್ಷ್ಮಿ ಬಾಳೆಕುಂದ್ರಿಯವರ ಒಂದು ಕೃತಿಯನ್ನ ಬಿಡುಗಡೆ ಮಾಡಿ ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಚನ
ನೀಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಪರಮ ಪೂಜ್ಯ ಶ್ರೀಗಳವರ 110ನೆಯ ಈ ಹುಟ್ಟುಹಬ್ಬಕ್ಕೆ ಬಂದ ನಿಮ್ಮೆಲ್ಲರ ಉತ್ಸಾಹವನ್ನು ಕಂಡಾಗ ಬಹಳ ಸಂತೋಷವಾಗ್ತದೆ. ಈಗ ಪರಮ ಪೂಜ್ಯ ಶ್ರೀಗಳವರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ರಚಿಸಿದ ಒಂದು ಕೃತಿಯನ್ನು ಬಿಡುಗಡೆ ಮಾಡಿ ಅಕ್ಕನಾಗಮ್ಮ ಶರಣೆ ಶಿರೋಮಣಿ ಅಕ್ಕನಾಗಮ್ಮನ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ. ತದನಂತರ ಪರಮ ಪೂಜ್ಯರಾದ ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಅವರ ಕಾಲದಲ್ಲಿ ಗ್ರಾಮದಲ್ಲಿ ನಮ್ಮ 17 ಸಿನಿಮಾ ಸಂಸ್ಪರ್ಶನ ಪ್ರಾರಂಭಿಸಿ ಅದರಲ್ಲಿ ಎಲ್ಲ ಜಾತಿ ಮತ ಜಾತಿಗಳಿಗೆ ಅವಕಾಶ ಕೊಟ್ಟು ಶ್ರೀಮಠದ ವಾದ್ಯಾತೀರ ಅಲ್ಲಿಗೆ ಪ್ರತಿಜ್ಞೆ ಹಾಕಿದರು. ಅದರ ಫಲ ಮೊದಲೇ ಅಭ್ಯಾಸ ಮಾಡ್ತಾರೆ. 40,000 ಪೈಕಿ 3,000 ಕಡಿಮೆ ವಿದ್ಯಾರ್ಥಿ ಮಾತ್ರ ಬೇರೆ ಇವರು ಶ್ರೀಮಠದ ವಿದ್ಯಾರ್ಥಿ ನೈತ್ಯ ಶ್ರೀಮಠದ ಬೆಳಗ್ಗೆ ಶಕ್ತಿ ಮೂಲ. ಹಿಮಾಲಯ ಪರಿಚಯ ಇರಲಿಕ್ಕೆ ನಮ್ಮ ದೇಶದ 1742ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದು ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವವಾಗಿಕೊಂಡು 80 ವರ್ಷಗಳಾಗಿವೆ. ಸಕಟ ಬುದ್ಧಿ ಕಷ್ಟಗಳಾಗಿವೆ. ಚುನಾವಣೆ ಗೆದ್ದ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಹಾಗೂ ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ವಿಮರ್ಶಿಸಬೇಕಾದ ವಿಷಯಗಳು ಚುನಾವಣೆ ಆಶಯಾಂಶ ಒಳಗಾಗದೆ ಒಳ್ಳೆಯವನ್ನು ಚುನಾಯಿಸುವುದು ಇದರ ಕರ್ತವ್ಯ. ಚುನಾವಣೆಯ ನಂತರ ಸರ್ಕಾರ ಚಂದ್ರಗೊಂಡು ಆಡಳಿತಗೊಳ್ಳುತ್ತವೆ. ರಾಜ್ಯಾಂತರಗಳನ್ನು ಅಧಿಕಾರಿ ವರ್ಗ ಸೃಷ್ಟಿಯಾಗುತ್ತದೆ. ಸುಮಾರು 134 ಕೋಟಿ, ಅದರಲ್ಲಿ ಸುಮಾರು 65 ಹಳ್ಳಿಗಳು ಬಹುತೇಕ ಕೃಷಿಕರು ಅವರ ಕಷ್ಟ ಕಾರ್ಪಣ್ಯಗಳಿಗಾಗಿ ಶ್ರಮಿಸಬೇಕಾದರೆ ಅಧಿಕಾರಿ ಹಿತವಾಗಿರಬೇಕು. ಹೇಗೆ ಹೊಸ ಮೇಲೆ ಪ್ರಾರಂಭವಾದ ನಿರ್ಮಾಸಾವಧಿ ಇತ್ತು. ಇದರ ಶ್ರೇಷ್ಠ ಅಥವಾ ಇತರೆ ಜನಃ ಪ್ರಮುಖತೆ ಲೋಕಸಂವತತೆ. ಬಸವಣ್ಣನ ವಾಕ್ ದೇಹ ಮಾಧ್ಯಮಕೂಲವಾಗಬಹುದು. ಕಾಯಕ ಪ್ರತಿಬುದ್ಧಿಗಳಾಗಿರೋದ್ರಿಂದ ಉತ್ಪತ್ತಿಯಾಗಬೇಕು. ಒಂದು ಭಾಗ ಸ್ವತಂತ್ರಕ್ಕೆ ಉಳಿದ ಸಮಯವಧಿಗಾಗಿ ಉದ್ಯೋಗ ಸಂಪತ್ತು ಒಂದಿಗೆ ಸಿಗುವಾಗಿ ತೆರಿಗೆ ಬರುವುದು. ಈ ಸಭೆಯಲ್ಲಿ 1930 ಲಾರ್ಡ್ ಮೆಕಾಲೆ ಬ್ರಿಟಿಷ್ ಪಾರ್ಲಿಮೆಂಟ್ ನೀಡಿದ ಒಂದು ಭಾಷಣದಲ್ಲಿ ಪ್ರಪೋಸ್ ದಟ್ ವಿ ರಿಪ್ಲೇಸ್ ದಿ ಓಲ್ಡ್ ಆ್ಯಂಡ್ ಏನ್ಷಿಯಂಟ್ ರಿಲಿಜಿಯನ್ ಸಿಸ್ಟಮ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ದೇ ವಿಲ್ ಬಿಕಮ್ ವಾಟ್ ವಿ ವಾಂಟ್ ದೆಮ್ ವಿಲ್ ಬಿ ಡಾಮಿನೇಟೆಡ್ ಡೊನೇಷನ್. ನಮ್ಮ ಜೀವನ ಮನೆಗಳು ಕಲೆ ಬೇಡ, ಉಷ್ಣವಿಳಿಯ ಬೇಡ, ಮನೆಯೇ ಬೇಡ, ನನಗೆ ಸಿಪದಿ ಬೇಡ, ತನ್ನ ಬಣಿಸಬೇಡ, ಇದೇ ಹಳಗಲೆ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಿ ಶುದ್ಧಿ, ಈ ಗೂಡಿಸಿ ಸೂಪರಿ ಬಸವಣ್ಣವರು ಸಾಕು. ನಮ್ಮೆಲ್ಲರಿಗೆ ದಿವ್ಯಾಶೀರ್ವಾದವನ್ನು ನೀಡಿದಂತಹ ಜೀವನೋತ್ಸಾಹದ ಸಂಕೇತವಾದ ಅಭಿನವ ಬಸವಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಗೌರವ ನಮನಗಳು. ಇದೀಗ ಈ ಸಮಾರಂಭದ ವಂದನಾರ್ಪಣೆಯನ್ನು ಹಿರಿಯ ಅಧಿಕಾರಿ ಮತ್ತು ಈ ಮಠದ ಭಕ್ತರಾದ ಸನ್ಮಾನ್ಯ ಗೋವಿಂದರಾಜ್ ಅವರು ನಿರ್ವಹಿಸಲಿದ್ದಾರೆ. ಪ್ರಪ್ರಥಮವಾಗಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಿರಿಯ ಶ್ರೀಗಳಿಗೆ ವಂದಿಸಿ, ಸುತ್ತೂರು ಶ್ರೀಗಳಿಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ಗೌರವಾನ್ವಿತ ರಾಜ್ಯಪಾಲರೇ ಮತ್ತು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಭಕ್ತ ಸಮೂಹದವರೇ, ಅರಗೂರು ಚರಮೂರ್ತಿಗಳಿಗೆ ವಂದಿಸಿ ಮತ್ತು ಮಾಧ್ಯಮದ ಸ್ನೇಹಿತರೆ, ಇನ್ನಿತರ ಎಲ್ಲ ಆಹ್ವಾನಿತ ಬಂಧುಗಳೇ, ಇದೊಂದು ಪವಿತ್ರವಾದಂಥ ಐತಿಹಾಸಿಕ ಸ್ಮರಣೀಯ ಕಾರ್ಯಕ್ರಮ. ಪದ್ಮಭೂಷಣ, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 110ನೇ ಗುರುವಂದನ ಮತ್ತು ಜನ್ಮದಿನೋತ್ಸವದ ಪವಿತ್ರ ಸಮಾರಂಭ. ನಮಗೆ ನಮ್ಮ ತಂದೆ ತಾಯಿ ಜೀವವನ್ನು ನೀಡಿದ್ದಾರೆ, ಆದರೆ ನಮ್ಮ ಬದುಕಿಗೆ ಜೀವನವನ್ನು ಕೊಟ್ಟವರು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು. ಸೂರ್ಯ ಇಡೀ ಭೂಮಂಡಲಕ್ಕೆ ಬೆಳಕನ್ನು ನೀಡ್ತಾನೆ, ಆದರೆ ನಮ್ಮಂತಹ ಅನೇಕ ಅಸಂಖ್ಯಾತ ಬಡ ಗ್ರಾಮೀಣ ಬಂಧುಗಳ ಮಕ್ಕಳ ಬದುಕಿಗೆ ಬೆಳಕನ್ನು ನೀಡಿದಂಥವರು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು. ಹಾಗಾಗಿ ಅವರು ನಮ್ಮ ಬಾಳಿನ ಸೂರ್ಯನೇ ಹೇಳುವುದು. ಪರಮಪೂಜ್ಯರ 110ನೇ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮಗೆ ಆಶೀರ್ವಾದವನ್ನು ನೀಡಬೇಕು, ತಾವು ದಿವ್ಯ ದರ್ಶನವನ್ನು ನೀಡಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಇದ್ದಾಗ್ಯೂ ಸಹ ಪರಮಪೂಜ್ಯರು ಆಸೀನರಿದ್ದು ನಮಗೆ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಆ ಪರಶಿವನಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ಆಯಸ್ಸನ್ನು ಕಡಿಮೆ ಮಾಡು, ಪರಮಪೂಜ್ಯರ ಆಯಸ್ಸನ್ನು ಹೆಚ್ಚು ಮಾಡು, ತನ್ಮೂಲಕ ಈ ರಾಜ್ಯದ ರಾಷ್ಟ್ರದ ಅಸಂಖ್ಯಾತ ಬಡ ಮಕ್ಕಳ ಮನದಲ್ಲಿ
ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಿಯ ಜ್ಯೋತಿ ಮತ್ತಷ್ಟು ಪ್ರಜ್ವಲವಾಗಿ ಬೆಳಕಲಿ ಎನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಪರಶಿವನಲ್ಲಿ. ಸೊ ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಅಧ್ಯಕ್ಷತೆ ನುಡಿಯನ್ನು ದುಡಿದು ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಸುತ್ತೂರು ಮಹಾಸ್ವಾಮೀಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. It is indeed a matter of a great pride and pleasure and privilege to have amidst us His Excellency Sri Vajubhai R. Walaji, Governor of Karnataka, who is kind enough to come and inaugurate this holy, historic and memorable event. We are deeply impressed by his inaugural address. On behalf of all devotees, I thank His Excellency for making this event more meaningful and successful. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂದೇಶ ಸರಿ ಗ್ರಂಥವನ್ನು ಬಿಡುಗಡೆ ಮಾಡಿ ನಮ್ಮನ್ನೆಲ್ಲ ಆಶೀರ್ವದಿಸಿದಂತ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕದ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನೆರಳಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಅರಗೂರು ಚರಮೂರ್ತಿಗಳು ಆಸೀನರಾಗಿದ್ದಾರೆ, ಅವರು ದಿವ್ಯ ದರ್ಶನವನ್ನು ನೀಡಿದ್ದಾರೆ. ಎಲ್ಲ ಅರಗೂರು ಚರಮೂರ್ತಿಗಳಿಗೆ ನಾನು ಶ್ರೀಮಠದ ಪರವಾಗಿ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಭಕ್ತಿಪೂರ್ವಕದ ನಮನಗಳನ್ನು ಸಲ್ಲಿಸುತ್ತೇನೆ. ಇದೊಂದು ವಿಶಿಷ್ಟವಾದಂಥ ಪವಿತ್ರವಾದಂಥ ಸಮಾರಂಭ. ಕಾರ್ಯಾಂಗದ ಅನೇಕ ಅಧಿಕಾರಿಗಳು ಆಸೀನರಾಗಿದ್ದಾರೆ, ನ್ಯಾಯಾಂಗದ ಅನೇಕ ನ್ಯಾಯಾಧೀಶರು ಆಸೀನರಾಗಿದ್ದಾರೆ ಮತ್ತು ಶಾಸಕಾಂಗದ ಮಾಜಿ ಹಾಲಿ ಸಚಿವರು, ಮಾಜಿ ಹಾಲಿ ಶಾಸಕರು ಕೂಡ ಆಸೀನರಾಗಿದ್ದಾರೆ. ಇವರೆಲ್ಲರಿಗೆ ಮತ್ತು ಇದಕ್ಕೆಲ್ಲವೂ ಕೂಡ ಮೂಲ ಪ್ರೇರಕವಾಗಿ ಪ್ರಜಾಪ್ರಭುತ್ವದ ಪ್ರಭುಗಳಾದಂಥ ಮಹಾಜನತೆ ಸಂದರ್ಭದಲ್ಲಿ ಹಾಜರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ, ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ವಹಿಸ್ತೇನೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂಥ ಜಿಲ್ಲಾಡಳಿತದ ವತಿಯಿಂದ ಡೆಪ್ಯೂಟಿ ಕಮಿಷನರ್ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರವರು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಮತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಹಗಲಿರುಳು ಶ್ರಮಿಸಿದಂಥ ಶ್ರೀ ಕ್ಷೇತ್ರದ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸಿ ಮತ್ತೊಮ್ಮೆ ಪೂಜ್ಯ ಗುರುಗಳ ಆಶೀರ್ವಚನ ಬೀಳಿ ವಂದನಾರ್ಪಣೆ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಮತ್ತು ಇಲ್ಲಿಯವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಸ್ನೇಹಿತರು ಹಾಗೂ ಈ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳು ಹಾಗೂ ಆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ರಾಷ್ಟ್ರಗೀತೆ, ದಯವಿಟ್ಟು ಎದ್ದು ನಿಲ್ಲಬೇಕಾಗಿ ಪ್ರಾರ್ಥನೆ. ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ನಾಡಿನಾದ್ಯಂತ ಆಗಮಿಸಿರುವ ಎಲ್ಲ ಹಿರಿಯ ಅರಗರು ಚರಮೂರ್ತಿಗಳಿಗೆ ಧನ್ಯವಾದಗಳು. ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅರ್ಲಿಯರ್ ಮೈಸೂರು ಅವರ ಹೊರಡಿಸಿರ್ತಕ್ಕಂಥ ಒಂದು ಕ್ಯಾಲೆಂಡರ್ನ ಹಿರಿಯ ಶ್ರೀಗಳು ಬಿಡುಗಡೆ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಳ್ತಾನೆ. ನಮ್ಮ ಬೆಂಗಳೂರು ಚಂದನ ದೂರದರ್ಶನ ವಾಹಿನಿಯವರು ಮಾಡಿದಂಥ ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್ನವರು ಬಹಳ ಸಹಾಯ ಮಾಡಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಬಂಧುಗಳೇ, ಸಿದ್ಧಗಂಗಾ ಶ್ರೀಗಳವರು ಈ 110ನೇ ವಯಸ್ಸಿನಲ್ಲಿ ಆಶೀರ್ವಚನ ನೀಡಿದಾಗ ಅವರ ಕಂಠದಲ್ಲಿ ಮೊಳಗಿದ್ದು ಶರಣರ ವಾಣಿ. ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ನಾನು ಬರೆದ ಒಂದು ಕವನವನ್ನು ಇಲ್ಲಿ ವಾಚಿಸ್ತೇನೆ. ಶ್ರೀ ಸಿದ್ಧಗಂಗೆಯ ಮಹಾನ್ ಆಧ್ಯಾತ್ಮ ಚೇತನ, ಧರೆಗಿಳಿದು ಬಂದ ಜಗವನ್ನು ಉದ್ಧರಿಸಿದ ಅಭಿನವ ಬಸವಣ್ಣ, ಶತಾಯುಷಿಗಳಾಗಿ ಸಾರ್ಥಕಗೊಂಡ ದಿವ್ಯ ಬದುಕು, ಶರಣರ ಚಿಂತನೆಗಳೇ ಉಸಿರಾದ ಮಹಾನ್ ಬಸವ ಬೆಳಕು. ಕಾಯಕವೇ ಕೈಲಾಸ ಎಂಬುದೇ ಪೂಜ್ಯ ಶ್ರೀಗಳ ಜೀವನ ಸೂತ್ರ. ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಿ ಸಲಹುವ ದಾಸೋಹ ಮಂತ್ರ. ಸಹಸ್ರಾರು ಮಕ್ಕಳ ಪಾಲಿಗೆ ತೋರುವ ಅನನ್ಯ ಮಾತೃ ವಾತ್ಸಲ್ಯ. ತ್ರಿವಿಧ ದಾಸೋಹಗಳ ಆದರ್ಶ ಅಪೂರ್ವ ಜೀವನವೇ ಶ್ರೀಗಳಿಗೆ ಕೈವಲ್ಯ. 9 ದಶಕಗಳ ಸಚ್ಚಾರಿತ್ರದ ಸಂಯಮದ ಸೇವಾಶ್ರಮ, ಶಿಸ್ತು, ಸೌಜನ್ಯ, ಕರುಣೆ, ಭಕ್ತಿಯೇ ಅವರ ಜೀವನ ಕ್ರಮ. ಜೋಳಿಗೆ ಹಿಡಿದು ನಾಡೆಲ್ಲ ಸುತ್ತಾಡಿ ಮಠ ಕಟ್ಟಿದ ಜಗದ ಗುರು, ಸದಾಕಾಲ ಸರ್ವರಿಗೂ ಸ್ಪಂದಿಸಿದ ಸದುವಿನಯದ ಜನರ ಗುರು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಮಹಾನ್ ಮಾನವತಾವಾದಿ, ಜಗದ ಕತ್ತಲೆಯನ್ನು ಕಳೆಯಲು ಅವತಾರವೆತ್ತಿದ ಶರಣ ಪ್ರವಾದಿ. ಕೃಷಿ ಕಾಯಕ, ಪಶುಪಾಲನೆ, ಮಕ್ಕಳಿಗೆ ಅಕ್ಕರೆಯಿಂದ ಪಾಠ ಹೇಳುವ ಲೋಕಾಸಕ್ತಿ, ವಿಷಯಗಳಲ್ಲಿ ಉದಾಸೀನತೆ, ಲೌಕಿಕ ಚಿಂತನೆಗಳಲ್ಲಿ ತೀವ್ರ ನಿರಾಸಕ್ತಿ. ನಾಡಿನೆಲ್ಲೆಡೆ ಶರಣ ಸಂದೇಶ ಪಸರಿಸಲು ದೀಕ್ಷೆ ತೊಟ್ಟ ಜ್ಞಾನಯೋಗಿ, ಮನುಕುಲದ ಕಲ್ಯಾಣವೇ ಜಪ ತಪವೆಂದು ಆರಾಧಿಸಿದ ಕಾಯಕ ಯೋಗಿ. ಇವನಾರು ಎನ್ನದೆ ಇವನಮ್ಮವ ಎಂದು ಎಲ್ಲರನ್ನು ಅಪ್ಪಿಕೊಂಡ ಆಧ್ಯಾತ್ಮ ಜ್ಯೋತಿ, ನಡೆದಾಡುವ ದೈವ, ಮನುಕುಲದ ಮುಕುಟಮಣಿ, ಓ ವಿಶ್ವಜ್ಯೋತಿ. ವಿಶ್ವದ ಕಾಯಕ ತಪಸ್ವಿ, ಕರ್ನಾಟಕ ರತ್ನ, ದೊರೆಯಲೇಬೇಕು ನಿಮ್ಮ ಸೇವೆಗೆ ಭಾರತ ರತ್ನ. 110 ಜನ್ಮದಿನದ ಸಾರ್ಥಕ ಪವಿತ್ರ ಸಂಭ್ರಮ. ಶರಣು 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 ನಿಮಗೆ, ಭುವನದ ಬೆಳಗಾದ ಲೋಕದ ಮಹಾಜಂಗಮ, ಲೋಕದ ಮಹಾಜಂಗಮ. ಈ ನುಡಿ ನಮನವನ್ನು ಪರಮ ಪೂಜ್ಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಮರ್ಪಿಸ್ತೇನೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ, ಛಾಯಾಗ್ರಾಹಕ ಮಿತ್ರರಿಗೆ, ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶರಣು ಶರಣಾರ್ಥಿ. ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ಟಂಥ ಆತ್ಮೀಯ ಬಂಧು ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಶ್ರೀಮಠದ ಪರವಾಗಿ ತುಂಬು ಹೃದಯದ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಿದ್ದೇವೆ.
ಬಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳೆದು ತಿದ್ದಿತಯ್ಯ ತೊಡಗಿ ಬೆಳೆದು ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳೆದು ತಿದ್ದಿತಯ್ಯ ತೊಡಗಿ ಬೆಳೆದು ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದದಯ್ಯ
ಲಿಂಗೇಶ ಪಾವನವೆಂಬುದು ಹುಸಿಗೆ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಕಲ್ಯಾಣ